Hi dear students, welcome to the business class. Today I want to start the new chapter that is private, public and global enterprises. ಸೊ ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದು ಯಾವುದಂದರೆ ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ಯಮಗಳು. ಖಾಸಗಿ ವಲಯ, ಸಾರ್ವಜನಿಕ ವಲಯ ಮತ್ತು ಜಾಗತಿಕ ಉದ್ಯಮಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ದಿಸ್ ಚಾಪ್ಟರ್ ಕವರ್ಸ್ ದಿ 8 ಮಾರ್ಕ್ಸ್ ಆರ್ 7 ಮಾರ್ಕ್ಸ್. ಈ ಒಂದು ಅಧ್ಯಾಯ ನಿಮ್ಮ ವಾರ್ಷಿಕ ಪರೀಕ್ಷೆಯೊಳಗೆ 8 ಅಥವಾ 7 ಮಾರ್ಕ್ಸನ್ನು ತಂದು ಕೊಡ್ತದೆ ಅನ್ನುವಂತಹದ್ದು. ಎಸ್, ಹಾಗಾಗಿ ವಿಚ್ ಕಂಟೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಚಾಪ್ಟರ್? ಸಿಂಪಲ್. ಸೊ ಮೀನಿಂಗ್ ಆಫ್ ಪ್ರೈವೇಟ್ ಸೆಕ್ಟರ್, ಮೀನಿಂಗ್ ಆಫ್ ಪಬ್ಲಿಕ್ ಸೆಕ್ಟರ್, ಟೈಪ್ಸ್ ಆಫ್ ದ ಪಬ್ಲಿಕ್ ಸೆಕ್ಟರ್ and the global enterprises. So examples for the global enterprises, merits, limitations and so features. These are all the main contents involved in this chapter. So let us see the one by one. The main content: private sector, ಖಾಸಗಿ ವಲಯ. ಈ ಒಂದು ಅಧ್ಯಾಯದಲ್ಲಿ ಖಾಸಗಿ ವಲಯ ಅಂದರೆ ಏನಂತ ಗೊತ್ತಾಗ್ತದೆ. ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ವಲಯ ಅಂದ್ರೇನು, ಅದರ ವಿಧಗಳು ಯಾವ್ಯಾವಿದ್ದಾವೆ, ಆ ಕಾರ್ಯಗಳು ಹೇಗೆ ನಿರ್ವಹಿಸಲ್ಪಡ್ತವೆ ಮತ್ತು ಅದರ ಮಾಲೀಕತ್ವವನ್ನು ಹೊಂದಿದವರು ಯಾರು ಅನ್ನುವಂತಹದ್ದು ಗೊತ್ತಾಗ್ತದೆ. ಅಲ್ಲದೆ ಜಾಗತಿಕ ಉದ್ಯಮಗಳು ಎಂದ್ರೇನು, ಜಾಗತಿಕ ಉದ್ಯಮಿಗಳ ಲಕ್ಷಣಗಳು, ಅನುಕೂಲಗಳು ಮತ್ತು ಅನಾನುಕೂಲತೆಗಳು ಏನೇನಿದ್ದಾವೆ ಪ್ರತಿಯೊಂದರನ್ನು ಇಲ್ಲಿ ಸಹಿತವಾಗಿ ನಾವು ಕಲಿಬಹುದು. ಹಾಗಾಗಿ ಮೊದಲನೇ ಅಂಶ, ದ ಫಸ್ಟ್ ಎಲಿಮೆಂಟ್ ಆರ್ ದ ಫಸ್ಟ್ ಕಂಟೆಂಟ್ ಈಸ್ ಅ ಪ್ರೈವೇಟ್ ಸೆಕ್ಟರ್. ಸೊ ಇಂಡಿಯಾ ಈಸ್ ಅ ಮಿಕ್ಸ್ಡ್ ಎಕನಾಮಿ. ಸೊ ಒಂದು ಭಾರತ ಅನ್ನುವಂಥದ್ದು ಏನಾಗಿದೆ, ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ. ಸೊ ಮಿಕ್ಸ್ಡ್ ಎಕನಾಮಿ ಈಸ್ ಲೈಕ್ there is two types of the economies. Like the first one is a private sector, the next one is the government sector or public sector. Both are engaged so simultaneously in the economy. ಸೊ ಇಲ್ಲಿ ಎರಡು ರೀತಿಯಾದಂತಹ ಒಂದು ಕ್ಷೇತ್ರಗಳು. ಯಾವ್ಯಾವ ಕ್ಷೇತ್ರಗಳು ಅಂತಂದ್ರೆ ಖಾಸಗಿ ಕ್ಷೇತ್ರ ಮತ್ತು ಸಾರ್ವಜನಿಕ ಕ್ಷೇತ್ರ. ಈ ಎರಡೂ ಕ್ಷೇತ್ರಗಳು ಅಥವಾ ವಲಯಗಳು ಸೈಮಲ್ಟೇನಿಯಸ್ ಆಗಿ ಒಂದೇ ರೀತಿಯೊಳಗಡೆ ಅಥವಾ ಸೊ ಸಮವಾಗಿ ಒಂದು ಆರ್ಥಿಕತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ ಕರಿಬಹುದು. ಸೊ ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯೊಳಗೆ ಖಾಸಗಿ ಪಾಲುದಾರರು ಇರ್ತಾರೆ ಮತ್ತು ಸಾರ್ವಜನಿಕ ವಲಯದ ಪಾಲುದಾರರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು ಅಂತ ನೋಡಿದ್ರೆ, ಸೊ ಓನರ್ಸ್ ಯಾವುದೋ ಸರ್ಕಾರದಿಂದ ಹೊರತುಪಡಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತದೆಯೋ ಅದು ಖಾಸಗಿ ಅಂತ ಅನ್ಸ್ಕೊಳ್ತದೆ. ಫಾರ್ ಎಕ್ಸಾಂಪಲ್ ಈಗ ಅಂಚೆ ಇಲಾಖೆ ಅಂತ ಇದೆ, ಇಟ್ಸ್ ಟೋಟಲಿ ರಿಗಾರ್ಡ್ ಟು ದ ಗವರ್ನಮೆಂಟ್. ಲೈಕ್ ಪೋಸ್ಟಲ್ ಆಫೀಸ್ ಈಸ್ ಅ ವಾಟ್ ಗವರ್ನಮೆಂಟ್ ಸೆಕ್ಟರ್. ಇಂಡಿಯನ್ ಆಯಿಲ್ ಇಟ್ ಈಸ್ ಅ ಗವರ್ನಮೆಂಟ್ ಕಂಪನಿ. ಆರ್ ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಸರ್ಕಾರವೇ ನಡೆಸ್ತಾ ಇರಬೇಕು, ಇಂತಹದಕ್ಕೆ ನಾವೇನಂತ ಕರಿಬಹುದು, ಸೊ ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಸೊ ನೌ ವಾಟ್ ಈಸ್ ದ ಪ್ರೈವೇಟ್ ಸೆಕ್ಟರ್? ಖಾಸಗಿ ವಲಯ ಅಂದರೆ ಏನು ಅಥವಾ ಖಾಸಗಿ ಕ್ಷೇತ್ರ ಅಂದರೆ ಏನು? ಪ್ರೈವೇಟ್ ಸೆಕ್ಟರ್ ಇನ್ಕ್ಲೂಡ್ಸ್ ಆಲ್ ದೋಸ್ ಎಂಟರ್ಪ್ರೈಸಸ್ ವಿಚ್ ಆರ್ ಮ್ಯಾನೇಜ್ಡ್ ಅಂಡ್ ಕಂಟ್ರೋಲ್ಡ್ ಬೈ individuals or group of individuals. ಸೊ ಇದು ಯಾವ ರೀತಿಯಲ್ಲಿ ನಮಗೆ ತಿಳಿಸ್ತದೆ ಅಂತಂದರೆ, ಒಬ್ಬನೇ ವ್ಯಕ್ತಿ ಅಥವಾ ಸೊ ಗುಂಪುಗಳಲ್ಲಿರುವಂತಹ ವ್ಯಕ್ತಿಗಳು ಕಾರ್ಯಚಟುವಟಿಕೆಗಳನ್ನು, ಉದ್ಯಮಕ್ಕೆ ಸಂಬಂಧಿಸಿದಂತಹ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವುದು
ಮತ್ತು ನಿಯಂತ್ರಿಸುವುದು ಅಲ್ಲದೆ ಮಾಲೀಕತ್ವವನ್ನು ಹೊಂದಿರುವಂತಹ ಕ್ಷೇತ್ರವಾಗಿದೆ. ಮಾಲೀಕತ್ವವನ್ನು ಹೊಂದಿರುವಂತಹ ಕ್ಷೇತ್ರವಾಗಿದೆ ಅಂತ ಹೇಳಿ ಕರೆಯಬಹುದು. ಫಾರ್ ಎಕ್ಸಾಂಪಲ್, ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಸೋಲ್ ಟ್ರೇಡರ್, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಎನ್ನುವಂತಹದ್ದು. ಎಸ್, ಇದರ ವಾಟ್ a single person is a owner, that person control the what activity and manage the activity. ಸೊ ಈ ಆಕ್ಟಿವಿಟಿಗಳು ಏನಿದೆ, ಚಟುವಟಿಕೆಗಳನ್ನುವಂತಹದ್ದು ನಿಯಂತ್ರಣ ಒಬ್ಬನೇ ವ್ಯಕ್ತಿ ಮಾಡ್ತಾ ಇರ್ತಾನೆ. ಅದು ಅಲ್ಲದೆ ಸೊ ಅಲ್ಲಿ ನಿರ್ವಹಣೆನೂ ಒಬ್ಬನೇ ವ್ಯಕ್ತಿ ಮಾಡ್ತಾ ಇರ್ತಾನೆ. ಒಡೆಯನು ತಾನೇ ಆಗಿರುವಂತಹ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ. ಎಸ್, ಗ್ರೂಪ್ ಆಫ್ ದ ಪೀಪಲ್ ಆರ್ ಗ್ರೂಪ್ ಆಫ್ ದ ಇಂಡಿವಿಜುವಲ್ ಪೀಪಲ್ಸ್ ಆರ್ ಕಂಟ್ರೋಲ್ ದ ಆಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಂಡ್ ದೇ ಆರ್ ದ ಓನರ್ಸ್ ಇನ್ ದ ಬಿಸ್ನೆಸ್, ಲೈಕ್ ಪಾರ್ಟ್ನರ್ಶಿಪ್ ಫರ್ಮ್. ಕೆಲವೇ ವ್ಯಕ್ತಿಗಳು ಅಥವಾ ಒಂದು ಗುಂಪು ವ್ಯಕ್ತಿಗಳು ಸೇರಿಕೊಂಡು ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಮೊದಲು ತಿಳ್ಕೊಳ್ಬೇಕಾಗಿದ್ದು, ದಿಸ್ ಆರ್ ರಿಗಾರ್ಡಿಂಗ್ ಟು ಪ್ರೈವೇಟ್ ಸೆಕ್ಟರ್. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ? ಖಾಸಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಖಾಸಗಿ ನಿಯಮಿತ ಕಂಪನಿಗಳಾದರೂ ಆಗಿರಬಹುದು. ಈ ರೀತಿಯಾದಂತಹ ಒಂದು ಎಕ್ಸಾಂಪಲ್ಸು ಟ್ರೇಡ್ಗಳು ನಾವೆಲ್ಲಿ ಕಾಣ್ತಾ ಇದ್ದೀವಿ, ಯಾವ ಭಾಗದಲ್ಲಿ ಬರ್ತದೆ ಅಂತಂದರೆ, ಸೊ ಇಟ್ಸ್ ಕಮ್ಸ್ ಅಂಡರ್ ಪ್ರೈವೇಟ್ ಸೆಕ್ಟರ್. As discussed in previous chapter, the various forms of the organization under private sector are sole proprietorship, partnership, joint Hindu undivided family or joint Hindu family, cooperative society and the company. These are the what? These are the totally private sector. Because of these form of the organizations are managed and controlled by and owned by the individual or group of the individual. ಸೊ ಈ ರೀತಿಯಾಗಿ ಇದ್ದಂತಹ ವ್ಯವಸ್ಥೆ ಎಲ್ಲಿದೆ ಅಂತಂದರೆ, ದಿಸ್ ಟೈಪ್ ಆಫ್ ದ ಸಿಚುವೇಶನ್ ಸೊ ವಿ ಆರ್ ಸೀಯಿಂಗ್ ಇನ್ ಇಂಡಿಯನ್ ಎಕನಾಮಿ. ಸೊ ನಾವು ಯಾವ ದೇಶದಲ್ಲಿ ನೋಡ್ತಾ ಇದ್ದೀವಿ? ಭಾರತದಂತಹ ದೇಶದಲ್ಲಿ ಈ ರೀತಿಯಾದಂತಹ ಸರ್ವೇ ಸಾಮಾನ್ಯವಾಗಿ ಖಾಸಗಿ ವಲಯದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನೋಡುವಂತಹದ್ದು. ಹಾಗಾಗಿ ಈ ಖಾಸಗಿ ವಲಯದ ಅರ್ಥ ಗೊತ್ತಾದ್ಮೇಲೆ, ಸೊ ಸಾರ್ವಜನಿಕ ವಲಯ ಅಂದರೆ ಏನು, ಈ ಖಾಸಗಿ ವಲಯಕ್ಕೂ ಸಾರ್ವಜನಿಕ ವಲಯಕ್ಕೂ ಇರುವಂತಹ ವ್ಯತ್ಯಾಸ ಏನಾಗಿರುವಂತಹದ್ದು. ಸಾಮಾನ್ಯವಾಗಿ ಇಲ್ಲಿ ಸಾರ್ವಜನಿಕ ಅಂತ ಬಂದಾಗ ಯರ್ ವಾಟ್ ಗವರ್ನಮೆಂಟ್ ಸರ್ಕಾರ ಅನ್ನುವಂತಹದ್ದು ಇಲ್ಲಿ ಬರ್ತದೆ. ಸೊ ಇಲ್ಲಿ ಪಬ್ಲಿಕ್ ಸಾರ್ವಜನಿಕ ಅನ್ನುವಂಥ ಸಾರ್ವಜನಿಕರೇ ಇಲ್ಲಿ ಏನಾಗಿರ್ತಾರೆ ಅಂತಂದರೆ, ಸೊ ಸಾರ್ವಜನಿಕರಿಗೆ ಏನಾಗಿರುವಂತಹದ್ದು ಅಕೌಂಟಬಿಲಿಟಿಯನ್ನು ಹೊಂದಿರುವಂತಹದ್ದು, ಅಂದರೆ ಉತ್ತರದಾಯಿತ್ವವನ್ನು ಹೊಂದಿರುವಂತಹದ್ದು. ಫಾರ್ ಎಕ್ಸಾಂಪಲ್ ಯಾವುದು ಅಂತ ಬಂದಾಗ, ಸೊ ಸಾಮಾನ್ಯವಾಗಿ ನಾವು ಹೇಳೋದಾದರೆ LIC ಅಂತ ಬರ್ತದೆ. ಯಾವುದು? LIC. ವಾಟ್ ಈಸ್ LIC? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇಟ್ ಈಸ್ ಅ ಟೋಟಲಿ public sector. So what form of organization? And so postal office ಅಂಚೆ ಕಚೇರಿ ಆದರೂ ಆಗಿರಬಹುದು. ರೈಲ್ವೆ ಡಿಪಾರ್ಟ್ಮೆಂಟ್ is yes, so many organizations are comes under the public sector. ಸೊ ಇವೆಲ್ಲವನ್ನು ನೋಡಿಕೊಳ್ಳುವವರು ಯಾರು? who manage all these activities? Simply government, either state government or central government or council of the city ಅಂತನೂ ಕರಿಬಹುದು. ಸೊ ಈ ರೀತಿಯಾಗಿ ಯಾರು ಒಡೆತನದಲ್ಲಿ ಇರ್ತವೆ ಅಂತಂದರೆ, ಕೇಂದ್ರ ಸರ್ಕಾರದ ಒಡೆತನದಲ್ಲಾದರೂ ಆಗಿರಬಹುದು, ಅಥವಾ ರಾಜ್ಯ ಸರ್ಕಾರದ ಒಡೆತನದಲ್ಲಾದರೂ ಆಗಿರಬಹುದು, ಅಥವಾ ಸ್ಥಳೀಯ ಸರ್ಕಾರದ ಒಡೆತನದಲ್ಲಾದರೂ ಆಗಿರಬಹುದು. ಅಕಸ್ಮಾತ್ ವಿಶೇಷ ಕಾನೂನುಗಳ ಮೂಲಕ ಸಹಿತವಾಗಿ ನಾವೇನು ಮಾಡ್ಬೋದು, ಕೆಲವೊಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತೀವಿ ಅಂಡರ್ ಇನ್ ದ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಸಚಿವಾಲಯಗಳ ಮೂಲಕ ಅಥವಾ ಸಂಸತ್ತಿನ ಮೂಲಕ ಅಂಗೀಕರಿಸಿದ ವಿಶೇಷ ಕಾಯ್ದೆ, ಸ್ಪೆಷಲ್ ಆಕ್ಟ್ ಥ್ರೂ ವಿತ್ ದ ಹೆಲ್ಪ್ ಆಫ್ ದ ಪಾರ್ಲಿಮೆಂಟ್ ಆರ್ ಸ್ಪೆಷಲ್ ಆಕ್ಟ್. ಸೊ ಏನಾಗಿರುವಂತಹದ್ದು, ಒಂದು ಸಂಸ್ಥೆ ಅನ್ನುವಂತಹದ್ದು ಅಸ್ತಿತ್ವಕ್ಕೆ ಬರಬಹುದು. ಏನು ಹೇಳ್ತದೆ ಪಬ್ಲಿಕ್ ಸೆಕ್ಟರು? ಎಸ್, ಲೆಟ್ ಅಸ್ ಸಿ.
public sector includes all those enterprises which are managed and owned partly or only by the central or state government. Yes, already I said what ಸಾರ್ವಜನಿಕ ವಲಯ ಅನ್ನುವಂತಹದ್ದು ಕೆಲವೊಂದು ಅಂಶಗಳನ್ನು ಒಳಗೊಂಡಿದೆ. ಯಾವ ಉದ್ದಿಮೆಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮೂಲಕ ಸೊ ಪೂರ್ಣವಾಗಿ ಅಥವಾ ಭಾಗಶಃವಾಗಿ ನಿರ್ವಹಿಸಲ್ಪಡುತ್ತಿರಬೇಕು ಮತ್ತು ಒಡೆತನದಲ್ಲಿ ಹೊಂದಿದ್ರೆ ಭಾಗಶಃ ಅಥವಾ ಪೂರ್ಣವಾಗಿ ಏನಿನ್ನ ಒಡೆತನವನ್ನು ಮತ್ತು ನಿರ್ವಹಣೆಯನ್ನು ಹೊಂದಿದ್ರೆ ಅಂತಹ ಒಂದು ವ್ಯವಹಾರ ಸಂಸ್ಥೆಗಳಿಗೆ ಅಥವಾ ಉದ್ದಿಮೆಗಳಿಗೆ ನಾವೇನಂತ ಕರಿಬಹುದು ಅಂತಂದರೆ ಸಾರ್ವಜನಿಕ ವಲಯ ಅಂತ ಹೇಳಿ ಕರಿತಾ ಇದ್ದೀವಿ. ಸಚ್ ಎಂಟರ್ಪ್ರೈಸಸ್ ಮೇ ಆಲ್ಸೋ ಬಿ ಅ ಪಾರ್ಟ್ ಆಫ್ ಮಿನಿಸ್ಟ್ರಿ ಆರ್ come into existence by special act. Yes, ಒಂದು ಸಚಿವಾಲಯದ ಒಂದು ಭಾಗವಾದರೂ ಆಗಿರಬಹುದು. ಇಂತಹ ಒಂದು ಸಂಸ್ಥೆಗಳು ಸಚಿವಾಲಯದ ಒಂದು ಭಾಗವಾದರೂ ಆಗಿರಬಹುದು. ಆರ್ ಕಮ್ ಇಂಟು ಎಕ್ಸಿಸ್ಟೆನ್ಸ್ ಬೈ ಸ್ಪೆಷಲ್ ಆಕ್ಟ್ ಆಫ್ ದ ಪಾರ್ಲಿಮೆಂಟ್, ಸಂಸತ್ತು ನೀಡುವಂತಹ ವಿಶೇಷವಾದ ಕಾಯ್ದೆಯ ಮೂಲಕ ಅಸ್ತಿತ್ವಕ್ಕೆ ಸಹಿತವಾಗಿ ಬರಬಹುದು. ಬೈ ದ ಸ್ಪೆಷಲ್ ಆಕ್ಟು ಅಂತ ಬಂದಾಗ ಉದಾಹರಣೆಗೆ LIC ಯಾವುದು ಬರ್ತದೆ? LIC, SBI. ಸೊ ಏನಂತ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆದರೂ ಆಗಿರಬಹುದು ಅಥವಾ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆದರೂ ಆಗಿರ್ಬೋದು. ಈ ರೀತಿಯಾಗಿ ಸ್ಪೆಷಲ್ ಆ್ಯಕ್ಟ್ ಥ್ರೂ ಬರುವಂತಹದ್ದು ಅಥವಾ RBI ಆದರೂ ಆಗಿರುವಂತಹದ್ದು. ಎಸ್, ದ ಗವರ್ನಮೆಂಟ್ ಪಾರ್ಟಿಸಿಪೇಟ್ಸ್ ಇನ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದ ಕಂಟ್ರಿ ಥ್ರೂ ದೀಸ್ ಎಂಟರ್ಪ್ರೈಸಸ್. ಒಂದು ಸರ್ಕಾರದ ಮೂಲಕ ಏನು ಮಾಡ್ತಾ ಇದೆ ಅಂತಂದರೆ ಎಕನಾಮಿಕ್ ಆಕ್ಟಿವಿಟಿ ನಡೆಯುವಂತಹದ್ದು ಯಾವುಗಳ ಮೂಲಕ? ಈ ರೀತಿಯಾದಂತಹ ಒಂದು ಸಂಸ್ಥೆಗಳ ಮೂಲಕ ನೋಡ್ತಾ ಇದ್ದೀವಿ. ಇದು ಯಾವ ಸಂದರ್ಭದಲ್ಲಿ ಅಂತ ಬಂದರೆ, ಸೊ ಇದು ಕಾಮನ್ ಆಗಿರುವಂತಹದ್ದು, ಸರ್ವೇ ಸಾಮಾನ್ಯವಾಗಿ ಇರುವಂತಹದ್ದು. ಹಾಗಾಗಿ ಸೊ ಈ ಬಿಫೋರ್ ಇಂಡಿಪೆಂಡೆನ್ಸ್ ಸೊ ಹೇಗಿತ್ತು, ಯಾವುದು ಅಂದರೆ ಸೊ ಒಂದು ಆರ್ಥಿಕ ವಲಯ. ಆಫ್ಟರ್ ಇಂಡಿಪೆಂಡೆನ್ಸ್ ಆ್ಯಂಡ್ ದ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ ದ ಎಕನಾಮಿಕ್ ಸಿಚುವೇಶನ್ ಆಫ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿ ಏನಾಗಿತ್ತು ಅಂದರೆ ಬಡತನ ಅನ್ನುವಂತಹದ್ದು ಸ್ವಲ್ಪ ಕಾಡ್ತಾ ಇತ್ತು ಅನ್ನುವಂತಹದ್ದು ನಾವು ಕಾಡ್ತಾ ಇದ್ದೀವಿ. ವೆನ್ ವಿ ಗೋ ಟು ಬಿಫೋರ್ ಇಂಡಿಪೆಂಡೆನ್ಸ್, ಯಾವಾಗ ಸಂದರ್ಭದಲ್ಲಿ ನಾವೇನಾದರೂ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ನೋಡಿದಾಗ ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಗೌರ್ನಮೆಂಟ್ ಇಟ್ ಈಸ್ ದ ಚಾಲೆಂಜ್ ಫಾರ್ ದ ಗೌರ್ನಮೆಂಟ್ ಟು ಇಂಪ್ರೂವ್ ದ ಇಂಡಿಯನ್ ಎಕನಾಮಿ ಆ್ಯಂಡ್ ಸೊ ವಿತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಯಾವುದರ ಮೂಲಕ ಅಂದರೆ ಕೈಗಾರಿಕೆಯ ಕ್ರಾಂತಿಗಳ ಮೂಲಕ ಅನ್ನುವಂತಹದ್ದು ನಾವು ಗೊತ್ತಾಗ್ತದೆ. ಸೊ ಹಾಗಾಗಿ ಸೊ ಪಬ್ಲಿಕ್ ಸೆಕ್ಟರ್ ಅನ್ನುವಂತಹದ್ದು ಏನಾಯಿತು ಅಂದರೆ ರ್ಯಾಪಿಡ್ ಗ್ರೋತಲ್ಲಿ ಬಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ಸ್ ಆಫ್ 1948 and 1946 emphasized a dominant role of the public sector. ಎಸ್, ಯಾವುದೋ ಒಂದು ಕಾಯ್ದೆಯ ಮೂಲಕ ಅಂತಂದರೆ 1948 ಮತ್ತು 1956ರ ಸೊ ಕೈಗಾರಿಕೆ ಕ್ರಾಂತಿ ಅನ್ನುವಂತಹದ್ದೇನಿದೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪಾಲಿಸಿ ಅನ್ನುವಂಥದ್ದು, ಈ ಎರಡೂ ಪಾಲಿಸಿಯೊಳಗೆ ಯಾವುದಕ್ಕೆ ಹೆಚ್ಚು ಒತ್ತು ನೀಡಲಾಯಿತು ಅಂತಂದರೆ ಸೊ ದ ಡಾಮಿನೆಂಟ್ ರೋಲ್ ಟು ದ ಪಬ್ಲಿಕ್ ಸೆಕ್ಟರ್ ಟು ಅಚೀವ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಫಾರ್ ದ ಗ್ರೋತ್ ಆಫ್ ದ ಎಕನಾಮಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಥ್ರೂ ಸೊ ಏನಾಗಿರುವಂತಹದ್ದು ಅಂತಂದರೆ ಸೊ ಗ್ರೋತ್ ಆಗಬೇಕು. ಯಾವುದರ ಗ್ರೋತ್ ಆಗಬೇಕಾಗಿತ್ತು? ಎಕನಾಮಿ ಗ್ರೋತ್, GDP ಗ್ರೋತ್ ಆಗಬೇಕಾಗಿತ್ತು. ಸೊ ಅದು ಅಲ್ಲದೆ GDP ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಆದರೂ ಆಗಿರಬಹುದು ಅನ್ನುವಂತಹದ್ದೇನಿದೆ, ಅದು ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸುವಂತಹದ್ದು ಕಾಣ್ತಾ ಇದ್ದೀವಿ. ಹಾಗಾಗಿ ಆ ನಂಬರ್ ಆಫ್ ಇಂಡಸ್ಟ್ರೀಸ್ ವರ್ ಎಕ್ಸ್ಕ್ಲೂಸಿವ್ಲಿ
ಸೊ ರಿಸರ್ವ್ಡ್ ಫಾರ್ ದ ಪಬ್ಲಿಕ್ ಸೆಕ್ಟರ್. ಅನೇಕ ಕೈಗಾರಿಕೆಗಳು ಸೊ ಯಾವುದಕ್ಕೆ ಸೀಮಿತವಾಗಿದ್ದವು ಅಂತಂದರೆ ಸೊ ಸಾರ್ವಜನಿಕ ವಲಯಕ್ಕೆ ಮಾತ್ರ ಸೀಮಿತವಾಗಿರುವಂತಹದ್ದು. ದ ಎಂಟ್ರಿ ಆಫ್ ಪ್ರೈವೇಟ್ ಸೆಕ್ಟರ್ ವಾಸ್ ರಿಸ್ಟ್ರಿಕ್ಟೆಡ್ ಥ್ರೂ ಲೈಸೆನ್ಸಿಂಗ್. ಅವ್ರು ಏನು ಮಾಡಿದ್ರು ಅಂತಂದರೆ ಯಾವ ಸಂದರ್ಭದಲ್ಲಿ? ಸೊ ಎಟ್ ದ ಟೈಮ್ ಆಫ್ 1948 ಆ್ಯಂಡ್ 1956 ದ ಗವರ್ನಮೆಂಟ್ ರಿಸ್ಟ್ರಿಕ್ಟೆಡ್ ಆನ್ ದ ಪ್ರೈವೇಟ್ ಸೆಕ್ಟರ್ ಒನ್ ದೇ ಆರ್ ರೆಡಿ ಟು ಕಮ್ ದ ಎಕನಾಮಿ. ಸೊ ಒಂದು ದೇಶದೊಳ ಆರ್ಥಿಕತೆಯೊಳಗೆ ಭಾಗವಹಿಸಬೇಕು ಅಂತ ಸಂದರ್ಭದೊಳಗೆ ಸೊ ಸರ್ಕಾರ ಏನು ಮಾಡಿತ್ತು ಅಂದರೆ ಖಾಸಗಿ ವಲಯಕ್ಕೆ ನಿರ್ಬಂಧವನ್ನು ಇರಿತು. ವಿತ್ರೋ ದ ಲೈಸೆನ್ಸಿಂಗ್, ಪರವಾನಗಿಯನ್ನು ಪಡಿಬೇಕು, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಇದು ಏನಾಯಿತು? ಇಟ್ಸ್ ದ ಪ್ರಾಬ್ಲಮ್. ಯಾರಿಗೆ ಪ್ರಾಬ್ಲಮ್ ಆಗಿರುವಂತಹದ್ದು? ಎಕನಾಮಿಗೆ ಪ್ರಾಬ್ಲಮ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀನಿ. ಎಸ್, ಹವೆವರ್ ಸೊ ಡಾಮಿನೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಫಾರ್ ದ about 4 decades hampered the process of growth and development. ಸೊ ಅದೇನೇ ಇದ್ರೂ ಸಹಿತ ಪಬ್ಲಿಕ್ ಸೆಕ್ಟರ್ ಅನ್ನುವಂಥದ್ದು 4 ಶತಮಾನಗಳಿಂದ ಏನಾಗಿರುವಂತಹದ್ದು ತನ್ನ ಗ್ರೋತ್ ಮತ್ತು ತನ್ನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆಸ್ ಅ ರಿಸಲ್ಟ್ ಇಂಡಿಯಾ ಡಿಸೈಡ್ಸ್ ಫಾರ್ ಸೊ ವಾಟ್ comprehensive reform of the economy in 1991. It is the most important year for the industrial revolution. Which one year? The 1991 industrial policy or 1991 policy. It's the most important. ಯಾವುದಕ್ಕೆ ಸಂಬಂಧಪಟ್ಟಂತೆ? ಕೈಗಾರಿಕೆಗಳ ಪುನಶ್ಚೇತನ. ಸೊ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕನಾಮಿ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಮಹದಾಯಕವಾದಂತಹ ಬುನಾದಿಗಲ್ಲು ಅಂತ ಹೇಳಿ ನಾವು ಇದನ್ನ ಕರಿತಾ ಇದ್ದೀವಿ. ಹಾಗಾಗಿ ದ ಇಂಡಸ್ಟ್ರಿಯಲ್ ಪಾಲಿಸಿ ಗವರ್ನಮೆಂಟ್ ಅಡಾಪ್ಟೆಡ್ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್. ಎಸ್, ವಾಟ್ ಈಸ್ ದ ಡಿಸ್ಇನ್ವೆಸ್ಟ್ಮೆಂಟ್? ದ ಪಬ್ಲಿಕ್ ಸೆಕ್ಟರ್ ಅಂತಂದರೆ ಷೇರು ಹಿಂದಗಿತ, ಹೂಡಿಕೆ ಹಿಂದಗಿತ ಅಂತ ಹೇಳಿ ಕರಿತಾ ಇದ್ದೀವಿ. ಅಂದರೆ ಖಾಸಗಿ ವಲಯಕ್ಕೆ ಏನು ಮಾಡೋದು? ಮುಕ್ತವಾಗಿರುವಂತಹದ್ದು. ಅಂದರೆ ಸಾರ್ವಜನಿಕ ವಲಯದಲ್ಲಿದ್ದ ಷೇರುಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು. ಸಾರ್ವಜನಿಕ ವಲಯದಲ್ಲಿರುವಂತಹ ಷೇರುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸೊ ಪ್ರೈವೇಟ್ ಸೆಕ್ಟರ್ಗೆ ಏನು ಮಾಡುವಂತಹದ್ದು? ಎನ್ಕರೇಜ್ ಮಾಡುವಂತಹದ್ದು. ಎಸ್, ಎನ್ಹಾನ್ಸಿಂಗ್ ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಎನ್ಕರೇಜಿಂಗ್ ಫಾರಿನ್ direct investment. So this investment through so the government encourage the foreign direct investment, FDI, foreign direct investment, and the private sector. ಈ ಎರಡೂ ಸೆಕ್ಟರ್ಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಿಕ್ಕೆ ಏನು ಮಾಡ್ತು? ಇದು ಸಹಾಯಕವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಆಫ್ಟರ್ ದ ರಿಫಾರ್ಮ್ಸ್ ಆಫ್ 1991 ಪಾಲಿಸಿ, ಇಂಡಿಯನ್ ಎಕನಾಮಿ ಕನ್ಸಿಸ್ಟ್ ಆಫ್ ಪಬ್ಲಿಕ್ sector units, private sector units and global enterprises. ಸೊ ಇಂಡಿಯನ್ ಎಕನಾಮಿ ಒಳಗೆ ಅತ್ಯಂತ ಮಹದಾಯಕವಾಗಿರುವಂತಹದ್ದು ಯಾವುದು ಅಂತಂದರೆ 1919 ಪಾಲಿಸಿ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ? ಇಲ್ಲಿ 3 ರೀತಿಯಾಗಿ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅನ್ನುವಂತಹದ್ದು ಏನಾಯಿತು ಅಂದರೆ ಅತಿ ವ್ಯಾಪಕವಾಗಿ ಬೆಳೆಯಿತು, ಗ್ರೋತ್ ಆಯಿತು ಅನ್ನುವಂತಹದ್ದು ನಾವು ತಿಳ್ಕೊಳ್ಬಹುದು. ಎಸ್, ದ ನೆಕ್ಸ್ಟ್ ಒನ್, ದ ಕಾಂಪೊನೆಂಟ್ಸ್ ಆಫ್ ಪಬ್ಲಿಕ್ ಸೆಕ್ಟರ್. ಇಟ್ ಈಸ್ ಅ ಜನರಲ್ ಪಾಯಿಂಟ್. ಸೊ ಇದು ಸಾಮಾನ್ಯವಾಗಿರುವಂತಹದ್ದು, ನಿಮ್ಮ ಬುಕ್ಕಲ್ಲಿ ಇಲ್ಲ, ಆ್ಯಸ್ ಅ ಕಾಮನ್ ಆಗಿ ಹೇಳುವಂತಹದ್ದು. ಫೆಡರಲ್ ಗೌರ್ಮೆಂಟ್ ಏನೇನಿದೆ ಅಂತಂದರೆ ಮಿನಿಸ್ಟ್ರಿ ಇದೆ, ಮಿನಿಸ್ಟರ್ಸಿ ಇದೆ, ಡಿಪಾರ್ಟ್ಮೆಂಟ್ಸ್ ಇದೆ, ಪಬ್ಲಿಕ್ ಎಂಟರ್ಪ್ರೈಸಸ್ ಅನ್ನುವಂತಹದ್ದು ನಾವು ಕಾಣ್ತಾ ಇದೆ. ಸ್ಟೇಟ್ ಗೌರ್ನಮೆಂಟು ಅಂತ ಬಂದಾಗ ಯಾವ್ಯಾವ ಕಂಪೋನೆಂಟ್ಸ್ ಕರಿತೀವಿ? ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್. ಲೋಕಲ್ ಗೌರ್ನಮೆಂಟ್ ಅಂತ ಬಂದಾಗ ಸಿಟಿ ಕೌನ್ಸಿಲ್, ಮುನ್ಸಿಪಲ್ ಕೌನ್ಸಿಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ಸೊ ಈ ರೀತಿಯಾಗಿ ನಾವೆಲ್ಲಿ ಕಾಣಬಹುದು ಅಂತಂದರೆ ಸೊ ಕಾಂಪೊನೆಂಟ್ಸ್ ಆಫ್ ಪಬ್ಲಿಕ್ ಸೆಕ್ಟರಲ್ಲಿ ಕಾಣಬಹುದು. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದ ನಾಲೆಜಬಲ್ ಪರ್ಪಸ್ ಇದು ಇರಲಿ ಅಂತ. ಎಸ್, ದ ಫಾರ್ಮ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್. ಫಾರ್ಮ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್, ಸಾರ್ವಜನಿಕ ರಂಗದ ಉದ್ಯಮಿಗಳ ಪ್ರಕಾರಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಸಾರ್ವಜನಿಕ ವಲಯದ ಉದ್ಯಮಿಗಳ ಪ್ರಕಾರಗಳು ಯಾವ್ಯಾವ ಇದ್ದಾವೆ ಸಾರ್ವಜನಿಕ ವಲಯದಲ್ಲಿ ಅಂತಂದರೆ? 3 ವಿಧಗಳು. ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ಸ್, ಸೊ ಪಬ್ಲಿಕ್ ಕಾರ್ಪೊರೇಷನ್ ಆರ್ ಶಾಸನಬದ್ಧ ನಿಗಮಗಳು, ಆ್ಯಂಡ್ ಗವರ್ನಮೆಂಟ್ ಕಂಪನಿ, ಸರ್ಕಾರಿ ಕಂಪನಿಗಳು. ಇಲಾಖೆ ಉದ್ಯಮಿಗಳು, ಶಾಸನಬದ್ಧ ನಿಗಮಗಳು,
ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಅಂತಲೂ ಕರಿತೀವಿ. ಪಬ್ಲಿಕ್ ಕಾರ್ಪೊರೇಷನ್ ಅವರ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಆ್ಯಂಡ್ ಗೌರ್ನಮೆಂಟ್ ಕಂಪನಿ. ಎಸ್ dear students, the next video I will explain what is the departmental undertakings and features of departmental undertakings. So then merits and limitations of departmental undertakings. Thank you.